ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಇವತ್ತು ಒಂದು ದೊಡ್ಡ ಸುನಾಮಿಯೇ ಏಳುವ ಎಲ್ಲ ಲಕ್ಷಣಗಳು ಎದ್ದು ಕಾಣ್ತಾ ಇದೆ. ಯಾಕಪ್ಪ ಅಂತಂದರೆ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವ CM ಸಿದ್ದರಾಮಯ್ಯನವರ ವಿರುದ್ಧ ಇಷ್ಟು ದಿನ ಒಂದು ಕೇಸ್ ಅಂದರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಸಿದ್ದರಾಮಯ್ಯನವರ ವಿರುದ್ಧ ಏನು ಅನುಮತಿಯನ್ನು ಕೊಟ್ಟಿದ್ರು ಖಾಸಗಿ ದೂರಿನ ಆಧಾರದ ಮೇಲೆ, ಆ ಕೊಟ್ಟಂತಹ ಅನುಮತಿ ಸರಿ ಇಲ್ಲ, ಅದು ತಪ್ಪಾದಂತಹ ಅನುಮತಿ. ರಾಜ್ಯಪಾಲರು BJP ನಾಯಕರ ಹಾಗೂ JDS ನಾಯಕರ ಅಣತಿಯಂತೆ ನಡೆದುಕೊಳ್ತಾ ಇದ್ದಾರೆ. ರಾಜ್ಯಪಾಲರು ತನಿಖೆಗೆ ಆದೇಶ ಮಾಡಿರುವ ಪ್ರಕರಣದಲ್ಲಿ ಅಂದರೆ ಮೂಡ 14 ಸೈಟ್ಗಳ ಈ ಪ್ರಕರಣದಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ. ಹಾಗಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಏನು ಅನುಮತಿಯನ್ನು ಕೊಟ್ಟಿದ್ರು ಆ ಅನುಮತಿಗೆ ತಡೆ ಕೋರಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿಯ ವಿಚಾರಣೆ ಸತತವಾಗಿ ನಡೆದುಕೊಳ್ತಾ ಬಂದಿತ್ತು. ನಿನ್ನೆ ಹೈಕೋರ್ಟ್ನ ನಾಗಪ್ರಸನ್ನ ಅಂದರೆ ಜಸ್ಟಿಸ್ ನಾಗಪ್ರಸನ್ನ ಅವರು ಇದ್ದಂತಹ ಪೀಠ ರಾಜ್ಯಪಾಲರು ಕೊಟ್ಟಿರುವಂತಹ CM ಸಿದ್ದರಾಮಯ್ಯನವರ ವಿರುದ್ಧ ಕೊಟ್ಟಿರುವಂತಹ ಪ್ರಾಸಿಕ್ಯೂಷನ್ಗೆ ಅನುಮತಿ ಏನಿದೆ ಅದು ಸರಿಯಾಗಿದೆ, ಅವರ ಮೇಲೆ ಒಂದು FIR ಅನ್ನು ದಾಖಲಿಸಿ ತನಿಖೆಯನ್ನ ಮಾಡಬಹುದು ಎನ್ನುವ ನಿಟ್ಟಿನಲ್ಲಿ ಒಂದು ಜಡ್ಜ್ಮೆಂಟ್ ಸಹ ನಿನ್ನೆ ಬಂದಿತ್ತು. ಈ ಜಡ್ಜ್ಮೆಂಟ್ ಬಂದ ತಕ್ಷಣ ಇಡೀ ಕಾಂಗ್ರೆಸ್ ಪಕ್ಷ, ರಾಜ್ಯ ಕಾಂಗ್ರೆಸ್ ಪಕ್ಷ ಎಚ್ಚರಿಕೆಯ ನಡೆಯನ್ನು ಇಡುವ ಪ್ರಯತ್ನವನ್ನು ಮಾಡಿತ್ತು. CM ಸಿದ್ದರಾಮಯ್ಯನವರು ನಿನ್ನೆ ಒಂದು ಪ್ರೆಸ್ ಮೀಟನ್ನು ನಡೆಸುವ ಮೂಲಕ ಕಂಪ್ಲೀಟ್ ಆರ್ಡರ್ ಕಾಪಿಯನ್ನು ನಾನಿನ್ನು ಓದಿದ ನಂತರ ಅದಕ್ಕೆ ನಾನು ಪ್ರತಿಕ್ರಿಯೆಯನ್ನು ನೀಡ್ತೀನಿ ಎನ್ನುವ ಉತ್ತರವನ್ನು ಸಹ ನೀಡಿದರು. ಆದರೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ CM ಸಿದ್ದರಾಮಯ್ಯನವರ ವಿರುದ್ಧ FIR ಅನ್ನು ದಾಖಲು ಮಾಡಿ ಇನ್ನು 90 ದಿನ ಅಂದರೆ 3 ತಿಂಗಳ ಒಳಗಾಗಿ ಈ ಪ್ರಕರಣಕ್ಕೆ ಮೈಸೂರಿನ ಮೂಡಾದ 14 ಸೈಟ್ಗಳು ಏನು ಅಕ್ರಮ ಆಗಿದೆ, ಭ್ರಷ್ಟಾಚಾರ ಆಗಿದೆ, CM ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಏನು ಆರೋಪ ಬಂದಿದೆ, ಈ ಪ್ರಕರಣವನ್ನು ಸಂಪೂರ್ಣವಾಗಿ ಇನ್ನು 3 ತಿಂಗಳ ಒಳಗೆ ತನಿಖೆಯನ್ನು ನಡೆಸಿ ಕೋರ್ಟ್ಗೆ ವರದಿಯನ್ನು ಸಲ್ಲಿಸುವಂತೆ ಇವತ್ತು ಆದೇಶವನ್ನು ನೀಡಿದೆ. ಈ ಹಿಂದೆ ಸಿದ್ದರಾಮಯ್ಯನವರ ಮೇಲೆ ಸಾಕಷ್ಟು ಹೋರಾಟ ಮಾಡಿದಂತಹ ಸಂದರ್ಭದಲ್ಲಿ, ವಿರೋಧ ಪಕ್ಷಗಳ ವಿರುದ್ಧ ತಿರುಗಿ ಬಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಅವರ ಮೇಲೆ ಕಂಪ್ಲೇಂಟ್ಗಳು ಆಗಿರಬಹುದು. ಆದರೆ ಈ ರೀತಿಯ ಭ್ರಷ್ಟಾಚಾರದ ವಿಚಾರವಾಗಿ CM ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಇದೇ ಮೊದಲನೇ ಬಾರಿಗೆ ಒಂದು FIR ಎನ್ನುವ ಕಪ್ಪು ಚುಕ್ಕೆ CM ಸಿದ್ದರಾಮಯ್ಯನವರ ರಾಜಕೀಯ ಜೀವನಕ್ಕೆ ಅಂಟಿಕೊಂಡಂತೆ ಆಗಿದೆ. ಇದೇ ಪ್ರಪ್ರಥಮ ಬಾರಿಗೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕೋರ್ಟ್ ಆದೇಶವನ್ನಂತೂ ಕೊಟ್ಟಿದೆ. ಮೂಡ ಪ್ರಕರಣದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ CM ಸಿದ್ದರಾಮಯ್ಯನವರ ವಿರುದ್ಧ ಏನು ಆರೋಪ ಕೇಳಿಬಂದಿದೆ ಆ ವಿಚಾರವಾಗಿ ಲೋಕಾಯುಕ್ತ ಪೊಲೀಸರು ಒಂದು FIR ಅನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಬೇಕು ಅಂತ. ಇದು ಕೋರ್ಟ್ನ ಆದೇಶ. ಆದರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೂ ವಿರೋಧ ಪಕ್ಷಗಳಾಗಿರುವಂತಹ JDS BJPಯ ನಾಯಕರು ಹಾಗೂ ಮಾಧ್ಯಮಗಳು ಮತ್ತೊಂದು ವಾದವನ್ನು ಮುಂದೆ ಇಡ್ತಾ ಇದೆ. ಆ ವಾದ ಏನಪ್ಪ ಅಂತಂದರೆ, ರಾಜ್ಯದ ಎಲ್ಲ ಇಲಾಖೆ, ಎಲ್ಲ ಪೊಲೀಸ್ ಇಲಾಖೆ, ಅದರ ಜೊತೆಗೆ ಲೋಕಾಯುಕ್ತ ಇಲಾಖೆ ಕೂಡ ಮುಖ್ಯಮಂತ್ರಿಗಳ ಅಧಿಕಾರ ವ್ಯಾಪ್ತಿಗೆ ಬರುತ್ತೆ. ಅಂದರೆ ಸಿದ್ದರಾಮಯ್ಯನವರ ಅಧಿಕಾರ ವ್ಯಾಪ್ತಿಯಲ್ಲಿ ಬರುತ್ತೆ. ಹೀಗಾಗಿ ಒಂದು ವೇಳೆ ಸಿದ್ದರಾಮಯ್ಯನವರ ಮೇಲೆ FIR ದಾಖಲಾದರೂ ಕೂಡ ಆ ದಾಖಲಾದಂತಹ FIRನ ವಿಚಾರವಾಗಿ ಸಿದ್ದರಾಮಯ್ಯನವರನ್ನ ವಿಚಾರಣೆ ನಡೆಸೋದಕ್ಕೆ ಲೋಕಾಯುಕ್ತ ಪೊಲೀಸರು ಬಂದರೂ ಕೂಡ ಸಿದ್ದರಾಮಯ್ಯನವರ ಕೈ ಕೆಳಗೆ ಆ ಅಧಿಕಾರಿಗಳು ಕೆಲಸ ಮಾಡ್ತಾ ಇರೋದ್ರಿಂದ ಪಾರದರ್ಶಕವಾಗಿ ತನಿಖೆಯನ್ನು ನಡೆಸೋದಕ್ಕೆ ಸಾಧ್ಯ ಇದೆಯಾ? ಮುಖ್ಯಮಂತ್ರಿ ಸ್ಥಾನದಲ್ಲೇ ಮುಂದುವರೆದು ತನ್ನ ಕೈ ಕೆಳಗೆ ಬರುವ ತನ್ನ ಅಧಿಕಾರ ವ್ಯಾಪ್ತಿಯ ಅಂಡರ್ನಲ್ಲಿ ಬರುವ ಒಂದು ಇಲಾಖೆಯ ತನಿಖೆಯನ್ನು ಎದುರಿಸಿದರೆ ಅದು ಎಷ್ಟು ಪಾರದರ್ಶಕವಾಗಿ ಇರಬಲ್ಲದು ಅನ್ನೋದು ವಿಪಕ್ಷಗಳ ಹಾಗೂ ಮಾಧ್ಯಮಗಳ ವಾದ. ಯಾಕೆ ಈ ವಾದ ಮುನ್ನೆಲೆಗೆ ಬಂತು ಅಂದರೆ, ಈ ಹಿಂದೆ ಯಡಿಯೂರಪ್ಪನವರು CM ಆಗಿದ್ದಂತಹ ಸಂದರ್ಭದಲ್ಲಿ ಅವರ ಮೇಲೆ ಡಿನೋಟಿಫಿಕೇಶನ್ ವಿಚಾರವಾಗಿ ಏನು ಒಂದು ಆರೋಪ ಬಂದಿತ್ತು, ಆ ಸಮಯದಲ್ಲಿ ಯಡಿಯೂರಪ್ಪನವರ ವಿರುದ್ಧ ಮಾತನಾಡಿದಂತಹ ಇಂದಿನ CM ಸಿದ್ದರಾಮಯ್ಯನವರು ಲೋಕಾಯುಕ್ತ ಪೊಲೀಸರು ಯಡಿಯೂರಪ್ಪನವರ ಮೇಲೆ ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಲೋಕಾಯುಕ್ತ ಯಾರ ಅಂಡರ್ನಲ್ಲಿ ಬರುತ್ತೆ, ಪೊಲೀಸ್ ಇಲಾಖೆ ಯಾರ ಅಂಡರ್ನಲ್ಲಿ ಬರುತ್ತೆ, ಯಡಿಯೂರಪ್ಪನವರ ಅಂಡರ್ನಲ್ಲಿ ಬರುತ್ತೆ. ಇಂತಹ ಇಲಾಖೆಯಿಂದ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದುಕೊಂಡು ತನಿಖೆಯನ್ನು ಎದುರಿಸಿದ್ದೆ. ಆದರೆ ಆ ತನಿಖೆ ಎಷ್ಟು ಪಾರದರ್ಶಕವಾಗಿ ಇರಬಲ್ಲದು ಅನ್ನೋದನ್ನು ನೀವೇ ಊಹಿಸಿಕೊಳ್ಳಿ ಅಂತ ಮಾಧ್ಯಮಗಳ ಮುಂದೆ ಅವತ್ತು ಸಿದ್ದರಾಮಯ್ಯನವರು ಮಾತನಾಡಿದರು. ಆ ವಿಡಿಯೋ ತುಣುಕನ್ನು ಇದೀಗ ಎಲ್ಲ ಮಾಧ್ಯಮಗಳು ಪ್ರಸಾರ ಮಾಡುವುದರ ಮೂಲಕ
ಇವತ್ತು ಸಿದ್ದರಾಮಯ್ಯನವರು ಇರುವ ಪರಿಸ್ಥಿತಿಗೂ ಅವತ್ತು ಯಡಿಯೂರಪ್ಪನವರು ಇದ್ದ ಪರಿಸ್ಥಿತಿಗೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಹೀಗಾಗಿ ಸಿದ್ದರಾಮಯ್ಯನವರು ಅವತ್ತು ನೈತಿಕ ಜವಾಬ್ದಾರಿಯನ್ನು ಹೊತ್ತು ಯಡಿಯೂರಪ್ಪನವರು ರಾಜೀನಾಮೆಯನ್ನು ಕೊಟ್ಟು ಆನಂತರ ತನಿಖೆಯನ್ನು ಎದುರಿಸಬೇಕು ಅಂತ ಹೇಳಿದ್ದಂತಹ ಸಿದ್ದರಾಮಯ್ಯನವರು ಇವತ್ತು ಅದೇ ರೀತಿಯ ನೈತಿಕತೆಯನ್ನು ಫಾಲೋ ಮಾಡ್ತಾರಾ? ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋದ್ರ ಮೂಲಕ ತನಿಖೆಯನ್ನು ಎದುರಿಸ್ತಾರಾ ಅನ್ನೋದು ಎಲ್ಲರಿಗೂ ಕೂಡ ಕುತೂಹಲವನ್ನು ಕೆರಳಿಸಿದೆ. ಇದರ ಜೊತೆಗೆ ಈ ತೀರ್ಪು ಏನು ಬರೋದಕ್ಕಿಂತ ಮುಂಚೆ ಒಂದು ಆರೋಪ ಕೂಡ ಕೇಳಿಬಂದಿದೆ. ಏನಪ್ಪ ಆರೋಪ ಅಂದರೆ, ಈ ತೀರ್ಪು ಬರೋದಕ್ಕಿಂತ ಮುಂಚೆ ಸಿದ್ದರಾಮಯ್ಯನವರಿಗೆ ಈ ಕೇಸ್ನಲ್ಲಿ ಇದೇ ರೀತಿಯ ತೀರ್ಪು ಬರುತ್ತೆ ಅಂತ ಗೊತ್ತಿತ್ತು. ಅಂದರೆ ರಾಜ್ಯ ಸರ್ಕಾರಕ್ಕೆ ಈ ರೀತಿಯ ತೀರ್ಪು ಬರುತ್ತೆ ಅಂತ ಗೊತ್ತಿತ್ತು. ಹಾಗಾಗಿ ಲೋಕಾಯುಕ್ತದಲ್ಲಿ ತಮಗೆ ಬೇಕಾದಂತಹ ಅಧಿಕಾರಿಗಳನ್ನು ಈಗ ಆಲ್ರೆಡಿ ನೇಮಕ ಮಾಡಿಕೊಂಡಿದ್ದಾರೆ. ಅವರು ಸಿದ್ದರಾಮಯ್ಯನವರ ಅಣತಿಯಂತೆ ಅಂದರೆ ಏನು CM ಹೇಳ್ತಾರೆ ಅವರ ಅಣತಿಯಂತೆ ಕಾರ್ಯವನ್ನು ನಿರ್ವಹಣೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇದನ್ನು ಲೋಕಾಯುಕ್ತಕ್ಕೆ ಕೊಡಬಾರ್ದು, ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂದರೆ CBIಗೆ ಕೊಡಬೇಕು ಅನ್ನೋದು ಕೂಡ ಮತ್ತೊಂದು ಕಡೆಯ ವಾದ. ಗೊತ್ತಿಲ್ಲ ಇದೇನಾಗುತ್ತೆ ಅಂತ. ಕೋರ್ಟ್ನ ಆರ್ಡರ್ ಕಾಪಿ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ FIR ಅನ್ನು ದಾಖಲಿಸಿ ವಿಚಾರಣೆಯನ್ನು ನಡೆಸಬೇಕು ಎನ್ನುವ ಆರ್ಡರ್ ಕಾಪಿ ಮೈಸೂರಿನ ಲೋಕಾಯುಕ್ತ ಪೊಲೀಸರಿಗೆ ತಲುಪಿದ ನಂತರ ಅವರು ಇಡುವ ಪ್ರತಿಯೊಂದು ಹೆಜ್ಜೆಯ ಮೇಲೂ ಇಡೀ ರಾಜ್ಯದ ಜನರು ಗಮನವನ್ನು ಹರಿಸ್ತಾರೆ, ಮಾಧ್ಯಮಗಳು ಗಮನವನ್ನು ಹರಿಸ್ತವೆ. ಅದರ ಜೊತೆಗೆ CM ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟು ಈ ತನಿಖೆಯನ್ನು ಎದುರಿಸ್ತಾರಾ ಅಥವಾ FIRಗೆ ತಡೆ ಕೋರಿ ಅಥವಾ ವಿಚಾರಣೆಗೆ ತಡೆ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡೋದ್ರ ಮೂಲಕ ಇನ್ನೊಂದಷ್ಟು ದಿನಗಳ ಕಾಲ ಈ ತನಿಖೆಯ ಒಂದು ಪ್ರೋಸೆಸ್ಸನ್ನು ಮುಂದೂಡುವ ಪ್ರಯತ್ನಕ್ಕೆ ಕೈ ಹಾಕ್ತಾರಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆದರೆ ಈ ವಿಚಾರದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಇದೀಗ ದೊಡ್ಡ ತಲೆನೋವು ಎದುರಾಗುತ್ತೆ. ಯಾಕಪ್ಪ ಅಂತಂದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಕೇಳೋದು ಅಷ್ಟು ಸುಲಭ ಅಲ್ಲ. ಯಾಕಪ್ಪ ಅಂತಂದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೈಯಲ್ಲಿ ರಾಜೀನಾಮೆಯನ್ನು ಕೊಡಿಸಿ ತನಿಖೆಯನ್ನು ಎದುರಿಸಿ ಅಂತ ಹೈಕಮಾಂಡ್ ಹೇಳೋದು ಕಡ್ಡಿ ಮುರಿದಷ್ಟೇ ಸುಲಭ. ಆದರೆ ಒಂದು ವೇಳೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ತೆರವಾದಂತಹ ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನಕ್ಕೆ ಟವಲ್ ಹಾಕಿರುವವರ ಸಂಖ್ಯೆ ಡಜನ್ ಗಟ್ಟಲೆ ಇದೆ. ಯಾಕಪ್ಪ ಅಂತಂದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಸ್ಥಾನದಲ್ಲಿ ಇರುವ ತನಕ ಆ ಸ್ಥಾನದ ಮೇಲೆ ಯಾರಿಗೂ ಕೂಡ ಇಡೋದು ಅಷ್ಟು ಸುಲಭ ಅಲ್ಲ. ನಾನು ಮುಖ್ಯಮಂತ್ರಿ ಆಗಬೇಕು, ಸಿದ್ದರಾಮಯ್ಯನವ್ರನ್ನ ಕೆಳಗಡೆ ಇಳಿಸಿ ಅನ್ನೋದು ಅಷ್ಟು ಸುಲಭ ಅಲ್ಲ. ಅದು ಕಾಂಗ್ರೆಸ್ನ ಹೈಕಮಾಂಡ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ದೇ ಆದರೆ ಆ ಸ್ಥಾನಕ್ಕೆ ಸೂಕ್ತವಾದಂತಹ ವ್ಯಕ್ತಿ ಯಾರು? ನಾನು ಆಲ್ರೆಡಿ ಹೇಳಿದೆ, ಈ ಸಿದ್ದರಾಮಯ್ಯನವರು ಏನಾದ್ರು ರಾಜೀನಾಮೆ ಕೊಟ್ಟರೆ ಅವರ ಸ್ಥಾನದ ಮೇಲೆ ಕಾಂಗ್ರೆಸ್ನ ಸಾಕಷ್ಟು ಜನ ಸಚಿವರು, ಶಾಸಕರು, ಹಿರಿಯ ನಾಯಕರು ಟವಲ್ ಹಾಕಿದ್ದಾರೆ. ಡಜನ್ ಗಟ್ಟಲೆ ನಾಯಕರು ಟವಲ್ ಹಾಕಿದ್ದಾರೆ. ಒಂದು ವೇಳೆ ಫಾರ್ ಎಕ್ಸಾಂಪಲ್ ಈ ಹಿಂದೆ ನಾವು ಸಾಕಷ್ಟು ಬಾರಿ ಕೇಳದಂಗೆ ನೋಡಿದಂಗೆ ಉಪಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಅವರು ಆ ಸ್ಥಾನಕ್ಕೆ ಬರಬಹುದು ಅಂತ ಹೇಳಲಾಗುತ್ತೆ. ಆದರೆ DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಅವರ ಸ್ವಪಕ್ಷದಲ್ಲೇ ಸಾಕಷ್ಟು ಜನ ನಾಯಕರ ವಿರೋಧ ಇದೆ. ಈ ವಿಚಾರವಾಗಿ ಸಾಕಷ್ಟು ಜನ ಮಾಧ್ಯಮಗಳ ಮುಂದೆ ಬಂದು ತಮ್ಮ ವೈಯಕ್ತಿಕ ಹೇಳಿಕೆಗಳನ್ನು ದಾಖಲು ಮಾಡಿದ್ದನ್ನು ಈ ಹಿಂದೆ ನೋಡಿದ್ದೀರಾ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಒಳಜಗಳ ಹೆಚ್ಚಾಗಿ ಕರ್ನಾಟಕದಲ್ಲಿ ಅಧಿಕಾರವನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆದರೂ ಸಹ ಆಗಬಹುದು. ಇದೇ ಕಾರಣಕ್ಕಾಗಿ ಹೈಕಮಾಂಡ್ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಪಡೆದುಕೊಳ್ಳೋದಕ್ಕೆ ಮೀನಾಮೇಷವನ್ನು ಎಣಿಸ್ತಾ ಇದೆ. ಆದರೆ ಈ ಪ್ರಕರಣ ಯಾವ ದಿಕ್ಕಿನಲ್ಲಿ ಸಾಗುತ್ತೆ? ಪೊಲೀಸರು ಅಂದರೆ ಲೋಕಾಯುಕ್ತ ಪೊಲೀಸರು ಈ ಪ್ರಕರಣವನ್ನು ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ತಾರೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಹಿಂದೆ ಅವರೇ ಆಡಿದ ಮಾತಿನ ಪ್ರಕಾರ ನಡೆದುಕೊಳ್ತಾರಾ ಅಥವಾ ಬೇರೆ ಯಾವುದಾದ್ರೂ ಒಂದು ಹೊಸ ವರಸೆಯನ್ನು ತೆಗಿತಾರಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಒಟ್ಟಾರೆ ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕೆ ಇಲ್ಲದೆ ಅಧಿಕಾರವನ್ನು, ರಾಜಕೀಯ ಜೀವನವನ್ನು ನಡೆಸಿಕೊಂಡು ಬಂದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಇದೀಗ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲ FIR ದಾಖಲಾಗಿದೆ. ಏನನ್ಸುತ್ತೆ ನಿಮಗೆ ಈ ಪ್ರಕರಣವನ್ನು ನೋಡಿದಾಗ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜಕೀಯ ಜೀವನವನ್ನು ನೋಡಿದಾಗ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.